ನೆಂದು ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆಂದು ಬಿಡಲಿಲ್ಲ ಕಾಯಕ ಎಂದೆಂದು ನೀ ಮನೆಯ ಬೆಳಕಾಗಲೆಂದು ಮರೆಯಬೇಡ ನೀ ಅವರಿಗೆಂದೆಂದು. ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆಂದು ಬಿಡಲಿಲ್ಲ ಕಾಯಕ ಎಂದೆಂದು ನೀ ಮನೆಯ ಬೆಳಕಾಗಲೆಂದು ಮರೆಯಬೇಡ ನೀ ಅವರಿಗೆಂದೆಂದು. ತಂದೆ ತಾಯಿಗಳನ್ನ ಅನಾಥರ ಇವತ್ತೇನು ಓದಿ ಕೂಡಲೇ ಫಾರೆನ್ ಸೆಟ್ ಆದ ಕೂಡಲೇ ನೌಕರಿ ಬಂದ ಕೂಡಲೇ ತಂದೆ ತಾಯಿಗಳೆಲ್ಲ ಅನಾಥಾಶ್ರಮದಲ್ಲಿ ಹಾಕಿ ಬಿಸಾಕಿ ಹೋಗ್ಬಿಡೋದು. ಆ ಮುದುಕಿ ಸತ್ರ ಸಾಲಿ, ಆ ತಂದೆ ಸತ್ರ ಸಾಲಿ, ಬದುಕಲಿ. ನಮಗೆ ಅವಶ್ಯಕತೆ ಇದ್ದಾಗ ನಮ್ಮನ್ನ 9 ತಿಂಗಳ ಹೊಟ್ಟೆಯಲ್ಲಿ ಸಾಕಿ ನಮಗೆ ಈ ಭೂಮಿಗೆ ತಂದು ನಮ್ಮನ್ನು ಇವತ್ತು ಸಂಸ್ಕಾರ ಕೊಟ್ಟು ಶಿಕ್ಷಣ ಕೊಟ್ಟು ನಮ್ಮ ಕಾಲ ಮೇಲೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಮಾಡಿದಂತಹ ತಂದೆ ತಾಯಿಗಳಿಗೆ ನಾವು ದ್ರೋಹ ಮಾಡ್ತೀವಿ ನೌಕರಿ ಸಿಕ್ಕ ಮೇಲೆ. ದಯವಿಟ್ಟು ಬಂದಿರೋದನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲ ನುಡಿ ಮನೆಯ ಗುಡಿ, ಮೊದಲಕ್ಷರ ಬಾಲವಾಡಿ. ಮೊದಲ ನುಡಿ ಮನೆಯ ಗುಡಿ, ಮೊದಲಕ್ಷರ ಬಾಲವಾಡಿ. ಮರೆಯದಿರುವ ಅಕ್ಷರದ ಗುಡಿ, ಕೊಟ್ಟಿದೆ ಅನ್ನದ ಕುಡಿ. ತೊರೆಯದಿರು ಹೃದಯದ ಗುಡಿ, ಬಾಂಧವ್ಯ ಬೆಸೆದಿದೆ ಸಂಸ್ಕಾರವ ನೀಡಿ. ಅದುವೇ ನಮ್ಮೆಲ್ಲರ ಗಂಧದ ಗುಡಿ. ಇಷ್ಟೆಲ್ಲ ಸಂಸ್ಕಾರ ಕೊಟ್ಟು ನಾವು ಬೆಳೆಸಿ ಏನು ಮುಂದೆ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಊರಿಗೆ, ಆ ಒಂದು ಮನೆಗೆ ನಾವು ಯಾವತ್ತೂ ದ್ರೋಹ ಬಗೆಬಾರ್ದು ಅಂತ ಹೇಳಿ ಬಯಸ್ತೀವಿ. ಬಿಟ್ಟಿದರು ಅಕ್ಷರವ, ಕಲಿಸಿದರು ಸಂಸ್ಕಾರವ, ತೋರಿದರು ಪ್ರೀತಿ ಮಮಕಾರವ. ಮರೆಯದಿರು ನೀ ಮನೆಯ ಉಪಕಾರವ, ತೀರಿಸಿ ಹೋಗು ಎಲ್ಲರ ಋಣಭಾರವ. ಬಂಧುಗಳೇ, ಇವತ್ತು ಈ ಭೂಮಿ ಮೇಲೆ ಇದೀವಂದ್ರೆ ಯಾರದೋ ಋಣದಲ್ಲಿ ಬದುಕ್ತಾ ಇದ್ದೀವಿ. ಈ ಭೂಮಿ ತಾಯಿ ನಮ್ಮನ್ನು ಸಾಕ್ತಾ ಇದ್ದಾರೆ. ಈ ಭೂಮಿ ತಾಯಿ ನಮ್ಮನ್ನು ಸಾಕ್ತಾ ಇದ್ದಿದ್ರೆ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಹುಟ್ಟುತ್ತೇವೆ ಇದೇ ಮಣ್ಣ ಮೇಲೆ, ಸಾಯ್ತೀವಿ ಇದೇ ಮಣ್ಣ ಮೇಲೆ. ಇದೇ ದೇಹ ಇವತ್ತು ಮಣ್ಣಲ್ಲಿ ಕೊಳಿಬೇಕಂತಂದ್ರೆ ಇದೇ ಮಣ್ಣು ಬೇಕಾಗತ್ತೆ. ಅಂತಹ ಒಂದು ಋಣಭಾರ ನಮ್ಮಲ್ಲಿದೆ. ಈ ಭೂಮಿ ತಾಯಿಯ ಋಣಭಾರ ತೀರಿಸಬೇಕು, ತಂದೆ ತಾಯಿಗಳ ಋಣಭಾರ ತೀರಿಸಬೇಕು, ಬಂಧು ಬಳಗ ಸಹೋದ್ಯೋಗಿಗಳ ಊರಿನ ಎಲ್ಲರ ಋಣಭಾರ ತೀರಿಸಬೇಕು. ಆ ಋಣ ದಯವಿಟ್ಟು ನಮ್ಮ ಮೇಲೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಪೇ ಬ್ಯಾಕ್ ಟು ಸೊಸೈಟಿ. ಇವತ್ತು ಈ ಊರು ನಮಗೆ ಬೆಳೆಸಿದೆ ಅಂದ್ರೆ ಆ ಊರಿಗೆ ನಾವು ಏನಾದರೂ ಮಾಡಿ ತೋರಿಸ್ಬೇಕು. ಆ ಊರಿನ ಮುಂದಿನ ಪೀಳಿಗೆಗೆ ಏನಾದ್ರು ಕೊಡುಗೆ ಕೊಡ್ಬೇಕಂದ್ರೆ ನಾವು ಯಾವತ್ತು ವಿಚಾರ ಮಾಡಬೇಕು. ಪೇ ಬ್ಯಾಕ್ ಟು ಸೊಸೈಟಿ ಕಾನ್ಸೆಪ್ಟ್ ಜೊತೆಗೆ ನಾವು ಊರಿನ ಉದ್ಧಾರಕ್ಕಾಗಿ ಶ್ರಮಿಸಬೇಕಂತ ಹೇಳ್ತೀವಿ. ಬಿಡಬೇಡ ನಮ್ಮೂರು ಕೊಟ್ಟಿದೆ ನಮಗೆ ಉಸಿರು. ಬಿಡಬೇಡ ನಮ್ಮೂರು ಕೊಟ್ಟಿದೆ ನಮಗೆ ಉಸಿರು. ಇಲ್ಲಿಯೇ ಸಿಕ್ಕಿದೆ ನಮಗೆ ಒಳ್ಳೆಯ ಹೆಸರು. ಇಲ್ಲಿಯೇ ಸಿಕ್ಕಿದೆ ನಮಗೆ ಒಳ್ಳೆಯ ಹೆಸರು. ಬಾ ತಿರುಗಿ ನೋಡೊಮ್ಮೆ ಹಚ್ಚ ಹಸಿರು. ಬಾ ತಿರುಗಿ ನೋಡೊಮ್ಮೆ ಹಚ್ಚ ಹಸಿರು. ಇಲ್ಲಿಯೇ ನಮ್ಮ ಕರ್ಮದ ಕೊನೆ ಉಸಿರು. ಬಂಧುಗಳೇ, ಈ ಕಾಂದ ಎಷ್ಟು ಮೀನಿಂಗ್ಫುಲ್ ಇದ್ರೆ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಇವತ್ತು ನಗರೀಕರಣ, ಊರು ಬಿಟ್ಟು ತಂದೆ ತಾಯಿ ಬಿಟ್ಟು ಊರಿನ ಮನೆ ಬಿಟ್ಟು ಎಲ್ಲೋ ಸಿಟಿಯಲ್ಲಿ ಹೋಗಿ ಮದುವೆ ಆದ ಕೂಡಲೇ ಹೆಂಡತಿ ಹೇಳ್ತಾಳೆ, ನಾನು ನಿಮ್ಮ ಊರಿಗೆ ಬರಲ್ಲ, ನಿಮ್ಮ ತಂದೆ ತಾಯಿ ಜೊತೆ ಬರಲ್ಲ, ನಿಮ್ಮ ತಂದೆ ತಾಯಿ ಜೊತೆ ಇರಲ್ಲ, ನಾನು ನಿಮ್ಮ ಮನೇಲಿ ಇರಲ್ಲ, ನನಗೆ ಸಿಟಿಯಲ್ಲಿ ಮನೆ ಹಾಕ್ಸು, ನಾನು ಸಿಟಿಯಲ್ಲೇ ಇರಕ್ಕೆ, ನಿನ್ನ ತಂದೆ ತಾಯಿ ಸೇವೆ ಮಾಡಲ್ಲ, ನಾನು ಅತ್ತೆ ಮಾವ ಸೇವೆ ಮಾಡಲ್ಲ ಅಂತ ಹೇಳಿದ ಕೂಡಲೇ ನಾವು ಮಕ್ಕಳು ಹೆಂಡ್ರ ಜೊತೆಗೆ ಹೆಂಡ್ರ ಮಾತು ಕೇಳಿಕೊಂಡು ತಂದೆ ತಾಯಿ ಬಿಟ್ಟು ಊರು ಬಿಟ್ಟು ಮನೆ ಬಿಟ್ಟು ಸಿಟಿಯಾಗಿ ಹೋಗಿ ಸೆಟ್ಲ್ ಆಗಿಬಿಡ್ತೀವಿ. ದಯವಿಟ್ಟು ಬಂಧುಗಳೇ, ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ, ದಯವಿಟ್ಟು ಮಾಡಬೇಡಿ. ಹೆಣ್ಮಕ್ಳು ನೀವು ಕೂಡ ಯಾರ್ದೋ ತಂಗಿಯರಿದ್ದೀರಿ, ಯಾರ್ದೋ ಅಕ್ಕಂದಿರಿದ್ದೀರಿ, ಯಾರ್ದೋ ಹೆಂಡತಿ ಇದ್ದೀರಿ, ಯಾರ್ದೋ ಮಕ್ಕಳಿದ್ದೀರಿ, ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಹಸಿರು ಬಾಡಿ ಹಳದಿಯಾಗುತ್ತಿದೆ, ಹೊಸ ಚಿಗುರು ಗಟ್ಟಿಯಾಗಿ ಕಟ್ಟುತ್ತಿದೆ. ಹಸಿರು ಬಾಡಿ ಹಳದಿಯಾಗುತ್ತಿದೆ, ಹೊಸ ಚಿಗುರು ಗಟ್ಟಿಯಾಗಿ ಕಟ್ಟುತ್ತಿದೆ. ಭವಿಷ್ಯದ ಕನಸು ಹತ್ತು ತಂದಿದೆ, ನವ ಜೀವನಕ್ಕೆ ನಾಂದಿ ಹಾಡಿದೆ. ಇವತ್ತು ಭೂಮಿ ಮೇಲೆ ಹುಟ್ತೀವಿ, ಎಲ್ಲರೂ ಸಾಯ್ತೀವಿ. ಮೊದಲು ಹುಟ್ತೀವಿ, ಆಮೇಲೆ ಸಾಯ್ತೀವಿ, 2 ಹಂತ ಇರ್ತವೆ. ಆ ಹುಟ್ಟು ಸಾವುಗಳ ಮಧ್ಯೆ ನಾವೇನು ಮಾಡ್ತೀವಿ ಅದು ನಮ್ಮ ಹೆಸರು ಅಜರಾಮರವಾಗಿ ಈ ಭೂಮಿ ಮೇಲೆ ಉಳಿದು ಹೋಗ್ಬಿಡ್ತದೆ. ನಮ್ಮ ದೇಹ ಮಣ್ಣಾಗಿ ಕೊಳ್ತಾ ಹೋಗ್ಬಿಡ್ತದೆ, ಬೂದಿಯಾಗಿ ಹೋಗ್ಬಿಡ್ತದೆ. ಹುಟ್ಟು ಸಾವಿನ ಮಧ್ಯೆ ಮಾಡುವಂತಹ 3 ದಿನದ ಜಾತ್ರೆಯಲ್ಲಿ ನಾವೇನು ಸಾಧನೆ ಮಾಡ್ತೀವಿ ಅದೇ ಈ ಭೂಮಿಯಲ್ಲಿ ನಾವು ಮಾಡುವಂತಹ ಒಂದು ಸಾಧನೆ ಅಂತ ಹೇಳಿಕೆ ಬಯಸ್ತೀವಿ. ಇನ್ನೊಂದು ಇವತ್ತೆಲ್ಲ ಬಂದೈತಿ, 20 ವರ್ಷಕ್ಕೆ ಹಾರ್ಟ್ ಅಟ್ಯಾಕು. ಯಾವ್ದೋ ಸುದ್ದಿ ಕೇಳಿದ ಹೋದ ವರ್ಷ ಒಂದು ಮಗಳು ಸ್ಕೂಲಲ್ಲೇ ಕೂತಿರ್ತಾಳೆ, 10 ವರ್ಷದ ಮಗಳು, 5ನೇ ಕ್ಲಾಸ್ ಇರ್ತದೆ, ಅಲ್ಲೇ ಬಂದು ಹಾರ್ಟ್ ಅಟ್ಯಾಕ್ ಬಂದು ತೀರ್ಕೊಂಡ್ಬಿಡ್ತಾಳೆ ಕ್ಲಾಸಲ್ಲಿ. ಇವತ್ತೇನೇನು ನಾನಾ ರೋಗ ಬರ್ತಿದ್ದಾವೆ, ಅದಕ್ಕೆಲ್ಲ ಕಾರಣ ಏನು? ಅದಕ್ಕೊಂದು ಲೈನ್ ಬರ್ತಿದ್ದೀನಿ. ಅಂದು ನಿಮಗಿದ್ದವು ಜಟ್ಟಿ ಜವಾರಿ ತಳಿಗಳು. ಅಂದು ನಿಮಗಿದ್ದವು ಜಟ್ಟಿ ಜವಾರಿ ತಳಿಗಳು. ಇವತ್ತು 70 ವಯಸ್ಸು 60 ವಯಸ್ಸು ಮೇಲೆ ಭಾಳ ಜನ ಇದ್ರಂತ ಕಾಣಿಸುತ್ತಿಲ್ಲ, ಕೂತ್ಕೊಂಡಿದ್ದಾರೆ. ಅಂದು ನಿಮಗಿದ್ದವು ಜಟ್ಟಿ ಜವಾರಿ ತಳಿಗಳು, ಇಂದು ನಮಗೆ ಕಾಡುತ್ತಿವೆ ಪೊಳ್ಳು ಹೈಬ್ರಿಡ್ಗಳು. ಆಹಾರ ಪದ್ಧತಿ ಇವತ್ತು ಕೆಟ್ಟು ಹೋಗ್ಬಿಟ್ಟಿದೆ. ಇಂದು ನಮಗೆ ಕಾಡುತ್ತಿವೆ ಪೊಳ್ಳು ಹೈಬ್ರಿಡ್ಗಳು. ನೀವಿದ್ದೀರಿ ನಿರೋಗಿ ಗಟ್ಟಿ ಮುಟ್ಟಿ ಹ್ಯಾಪಿ ಹ್ಯಾಪಿ. ನೀವಿದ್ದೀರಿ ನಿರೋಗಿ ಗಟ್ಟಿ ಮುಟ್ಟಿ ಹ್ಯಾಪಿ ಹ್ಯಾಪಿ.
ಎಂದು ನಮಗೆ ಒಕ್ಕರಿಸಿವೆ ಕ್ಯಾನ್ಸರ್, ಶುಗರ್, BP. ಆಹಾರ ಪದ್ಧತಿ ಎಷ್ಟು ಕೆಟ್ಟ ಹೋಗಿದೆ ಅಂತ ದಯವಿಟ್ಟು ಇವತ್ತೆಲ್ಲ ರೈತರು ಇದ್ದೀರಿ ಅಂತ ಕಾಣಿಸುತ್ತೆ. ಇಲ್ಲಿ ತುಂಬಾ ಜನ ಇವತ್ತು ಉಳುಮೆ ಮಾಡೋರಿದ್ದೀರಿ, ರೈತ ಕುಟುಂಬದವರು ಇದ್ದೀರಿ. ಇವತ್ತು ಹೊಲ ಗದ್ದೆಗಳಿಗೆ ಏನು ಸಿಕ್ಕಾಪಟ್ಟೆ ಇಳುವರಿ ಪಡಬೇಕಂತ ಅನ್ಕೊಂಡು ಸಿಕ್ಕಾಪಟ್ಟೆ ರಸಗೊಬ್ಬರಗಳ ಹಾಕ್ತಾ ಇದೀವಿ, ಕೆಮಿಕಲ್ಗಳನ್ನು ಸ್ಪ್ರೇ ಮಾಡ್ತಾ ಇದೀವಿ. ಇವತ್ತು ಮಣ್ಣಿನ ಆರೋಗ್ಯ ಎಷ್ಟು ಹಾಳಾಗಿದೆ ಅಂದ್ರೆ ಮುಂದಿನ ಒಂದು 8 ವರ್ಷ ಹೋದ್ರೆ ನಮ್ಮ ಗಂಗಾವತಿ ಭಾಗದೆಲ್ಲ ಭತ್ತದ ಏನು ಏರಿಯಾ ಇದೆ, ಈ ಭೂಮಿ ಏನು ಬೆಳೆ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ನೀವು ಬೇಕಾದ್ರೆ ಏನಾದ್ರು ಬೆಳೆ ಹಾಕಿ ನೋಡಿ, ಭತ್ತ ತಗೊಂಡ್ಮೇಲೆ ಬರಲ್ಲ, ಯಾವುದೇ ಬೆಳೆ ಬರಲ್ಲ. ನೋಡ್ರಿ ಇವತ್ತು ಬರೀ 30 ಬಂದಿದೆ. ನೋಡ್ರಿ ಒಬ್ಬ ಮನುಷ್ಯ 5 ಬಾಳೆಹಣ್ಣು ತಿನ್ಬಹುದು, ಅಬ್ಬಪ್ಪ ಅಂದ್ರೆ 10 ಬಾಳೆಹಣ್ಣು ತಿನ್ಬಹುದು. 20 ಬಾಳೆಹಣ್ಣು ತಿನ್ರಿ ಅಂತ ತುರ್ಕಿದ್ರೆ ಅದು ತಿಂತಾನ ಮನುಷ್ಯ? ಆ ಮನುಷ್ಯನ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟೇ ತಿನ್ಲಿಕ್ಕೆ ಸಾಧ್ಯ ಇದೆ ತಾನೆ. ಹಂಗೆ ಆ ಭೂಮಿಗೆ ಎಷ್ಟು ಇಳುವರಿ ಕೊಡಬೇಕು